ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ನಡುವೆ ಈ ಬಾರಿಯ ದಸರಾ ಉದ್ಘಾಟಕರಾಗಿ ಸುತ್ತೂರು ಶ್ರೀಗಳನ್ನ ಆಹ್ವಾನ ಮಾಡಬೇಕು ಅಂತೇಳಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರು ಮತ್ತೊಮ್ಮೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬನ್ನಿ, ನಮ್ಮ ಜೊತೆ ಶ್ರೀವತ್ಸ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಳೆದ ವರ್ಷ ಕೂಡ ಇದೇ ಬೇಡಿಕೆನ ಇಟ್ಟಿದ್ರಿ, ಈ ಸರಿ ಕೂಡ ಸೇಮ್ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ? ಸಾಧ್ಯ ಆಗುತ್ತೆ ಅಂತ ವಿಶ್ವಾಸ ಇದೆ. ಯಾಕಂದರೆ CM ಅವರು ಭಾಳ ಪಾಸಿಟಿವ್ ಆಗಿ ಅವರ ಮುಖಚಹರೆ ಇತ್ತು. ಕಳೆದ 23 ವರ್ಷದಲ್ಲಿ ಯಾರ್ಯಾರು ಉದ್ಘಾಟಕರಾಗಿದ್ದಾರೆ ಅಂತ ಪಟ್ಟಿಯನ್ನು ಕೊಟ್ಟಿದ್ರು. ಸರ್, ತಾವೇ ಪಟ್ಟಿ ಕೊಟ್ಟಿದ್ದೀರಿ. ಎಲ್ಲೂ ಇಡೀ ಜಗತ್ತಿಗೆ, ದೇಶಕ್ಕೆ, ಜಗತ್ತಿಗೆ ದಾಸೋಹವನ್ನು ತೋರಿಸಿದಂಥ ಸುತ್ತೂರು ವೀರ ಸಂಸ್ಥಾನದ ಹೆಸರೇ ಇಲ್ಲಿಲ್ಲ. ಈ ಬಾರಿ ಆದರೂ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಅವರ ಮುಖಚಹರೆ ನೋಡಿದಂಥ, ರೀಡಿಂಗ್ ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿದ್ದಾರೆ ಅಂತ ಅನ್ನಿಸ್ತು. ಈ ಬಾರಿ 2024ರಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಕಳೆದ ಬಾರಿ ಕೂಡ ಇದೇ ಥರ ಒಂದು ಮನವಿಯನ್ನು ಮಾಡಿದ್ರಿ ಸರ್, ಬಟ್ ಸಾಧ್ಯ ಆಗಲಿಲ್ಲ. ನೋವಿದೆ, ಕಳೆದ ಬಾರಿ ಆಗಿಲ್ಲ ಅಂತ. ಈ ಬಾರಿ ಆದರೂ ಆ ತಪ್ಪನ್ನು ಸರಿಪಡಿಸ್ಕೊಳ್ಳಿ. ಕಳೆದ ಬಾರಿನೂ ಅವ್ರಿಗೆ ಇಷ್ಟವಾದಂಥ ಹೆಸರಾಂತ ಸಂಗೀತ ನಿರ್ದೇಶಕರನ್ನ ಕರೆದು ಕೊಟ್ಟಿದ್ದರು. ಈ ಬಾರಿ ಅವ್ರ ಹತ್ರನೂ ಏನು ಹೆಸರುಗಳು ಭಾಳ ಇದ್ದಂಗೆ ಅಂತ ಏನು ಅನ್ನಿಸ್ಲಿಲ್ಲ. ಅದು ಇದೆಯೋ ಬಿಟ್ಟಿದೆಯೋ, ನಮ್ಮದೊಂದು ಇದೆ, ನಮಗೊಂದು ಆಸೆ ಇದೆ. ಸುತ್ತೂರು ಸಂಸ್ಥಾನಕ್ಕೆ ಅವಕಾಶ ಕೊಡಬೇಕು. ಯಾರ್ಯಾರಿಗೂ ಕೊಟ್ಟಿದ್ದೀವಿ, ಎಲ್ಲ ಮಹಾಶಯರಿಗೂ ಕೊಟ್ಟಿದ್ದೀವಿ, ಪೂಜ್ಯರಿಗೂ ಕೊಟ್ಟಿದ್ದೀವಿ. ಕೊಡಿ ಅಂತ ನನಗನ್ಸುತ್ತೆ. ಈ ಬಾರಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಇದೆ, ಮಾಡ್ಬೋದು ಅನ್ನೋ ವಿಶ್ವಾಸ ಇದೆ. ಯಾಕೆ ಸುತ್ತೂರು ಶ್ರೀಗಳಂತ ಒತ್ತಾಯ ಮಾಡಿದ್ರಿ ಸರ್? ಮೊದಲನೇದು ಸುತ್ತೂರು ವೀರ ಸಂಸ್ಥಾನದ ಪರಂಪರೆ, ಎರಡನೇದು ದಾಸೋಹಕ್ಕೆ ಎತ್ತಿದ ಕೈ, ಮೂರನೇದು ಇವತ್ತು ಏನು ಹಿಂದುತ್ವದ ವಿಚಾರಕ್ಕೆ ಇಟ್ಕೊಂಡು ಇವತ್ತೇನು ಮತಾಂತರದ, ಅವತ್ತಿನ ಕಾಲಕ್ಕೆ ಮತಾಂತರದ್ದು ಏನು ಜಾಸ್ತಿ ಇತ್ತು, ವಿದೇಶಿ ಶಕ್ತಿಗಳು, ಅದೆಲ್ಲವನ್ನು ಕಡಿವಾಣ ಹಾಕಿ ಶಿಕ್ಷಣವನ್ನು ಕೊಡುವ ಮುಖಾಂತರ, ಬಡವರಿಗೆ ಹಾಸ್ಟೆಲ್ಗಳನ್ನು ಕೊಡುವ ಮುಖಾಂತರ, ವಿದ್ಯಾರ್ಥಿಗಳಿಗೆ ಊಟಕ್ಕಿಲ್ಲದೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತೂರು ವೀರ ಸಂಸ್ಥಾನ ಅದು ಹೆಸರುವಾಸಿಯಾಗಿರುವಂಥದ್ದು. ಈಗಿನ ಶ್ರೀಗಳು ಇದಕ್ಕಿಂತನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಿಂದಿನಿಗಿಂತನೂ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಿದ್ದಾರೆ, ಸಾಮಾಜಿಕ ಚಟುವಟಿಕೆ ತೊಡಗಿಸ್ಕೊಂಡಿದ್ದಾರೆ. ಎಲ್ಲೋ ಕೋವಿಡ್ ಆದರೆ ನೆರವಿಗೆ ಬರ್ತಾ ಇದ್ದಾರೆ, ಪ್ರವಾಹ ಆದರೆ ನೆರವಿಗೆ ಬರ್ತಾ ಇದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮಗೊಂದು ಆಸೆ, ನಮ್ಮ ಶ್ರೀಗಳಿಗಾಗಲಿ ಅಂತ. ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನಿಸ್ತಾ ಇದೆ. ಈ ಬಾರಿ ಆಗ್ಬೋದು ಅನ್ನೋ ವಿಶ್ವಾಸ ಇದೆ. ನೋಡಿದ್ಮೇಲೆ ಅವ್ರಿಗೂ ಒಂದು ಅನ್ನಿಸ್ತು. ನಾನು ಎತ್ತಿದ ಪಾಯಿಂಟಲ್ಲಿ ಮೈಸೂರು ಜಿಲ್ಲೆ, ಮೈಸೂರು ಸಂಸ್ಥಾನ ಮತ್ತು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಸೇರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೇ ವರುಣಾದ ಶಾಸಕರು ಆಗಿದ್ದಾರೆ. ಎಲ್ಲ ಆಗಿರೋದ್ರಿಂದ ವರುಣಾದಲ್ಲೇ ಅವ್ರದ್ದು ಸುತ್ತೂರು ಇರೋದ್ರಿಂದ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರ ಮಾತುಗಳು. CM ಸಿದ್ದರಾಮಯ್ಯ ಅವರು ಮೈಸೂರಿನವರು ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರದವರೇ ಆಗಿರೋ ಕಾರಣಕ್ಕಾಗಿ ಈ ಬಾರಿ ಸುತ್ತೂರು ಶ್ರೀಗಳನ್ನ ಅವರು ಉದ್ಘಾಟಕರಾಗಿ ಆಯ್ಕೆ ಮಾಡ್ಬೋದು ಅನ್ನೋ ವಿಶ್ವಾಸ ನಮಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.